ಆತ್ಮೀಯ ಬಂಧುಗಳೇ, ವಿವೇಕಾನಂದರ ಕುರಿತಾದಂತಹ ಈ ಪ್ರವಚನ ಮಾಲಿಕೆ ಕೇವಲ 5 ನಿಮಿಷ 10 ನಿಮಿಷದೊಳಗೆ ಮಾಡಿದಂಥದ್ದು. ಆದರೆ ಕಳೆದ ಸುಮಾರು 15-20 ದಿನಗಳಿಂದ ನಾವು ಈ ವಿವೇಕಾನಂದರ ಚಿಂತನೆಯಲ್ಲೇ ತೊಡಗಿದ್ದೆವು. ಅವರ ಪೂರ್ಣ ಜೀವನವನ್ನ ಇದರಲ್ಲಿ ಹೇಳಿ ಮುಗಿಸುವುದಕ್ಕೆ ಸಾಧ್ಯವಿಲ್ಲ. ಅದರಂತೆ ಈ ದಿನಕ್ಕೊಂದು ಚಿಂತನೆ ಮನಕ್ಕೊಂದು ಪ್ರೇರಣೆ ಅನ್ನುವಂತಹ ಈ ಒಂದು ಚಿಂತನ ಮಾಲಿಕೆ 1 ವರ್ಷವನ್ನ ಇವತ್ತಿಗೆ ಪೂರೈಸ್ತಾ ಇದೆ ಅನ್ನುವಂಥದ್ದು ಬಹಳ ಸಂತೋಷದ ಸಂಗತಿ. ಒಂದು ದಿನವೂ ಬಿಡದೆ ನಿರಂತರವಾಗಿ ಈ ಪ್ರವಚನ ಮಾಲಿಕೆ ಮೂಡಿ ಬಂದಿದೆ. ನಾನು ಎಷ್ಟೇ ಪ್ರವಾಸದಲ್ಲಿದ್ದರೂ ಕೂಡ ಹೇಗೆ ಇದ್ದರೂ ಇದು ಅತ್ಯಂತ ಸುಸಂಬದ್ಧವಾಗಿ ಮತ್ತು ಸ್ಪಷ್ಟವಾಗಿ ಈ ರೀತಿಯಾಗಿ ಮೂಡಿ ಬರುವುದಕ್ಕೆ ಭಗವಂತನ ಕರುಣೆ, ಅವನ ಪ್ರೇರಣೆ ಈ 1 ವರ್ಷಗಳಲ್ಲಿ ಎಲ್ಲಿಯೂ ಕೂಡ ತಡೆಯಾಗದಂತೆ ಅದು ನಡೆಯಿತು. ಅದರ ಜೊತೆಗೆ ಇನ್ನೆಲ್ಲವನ್ನ ವಿಡಿಯೋ ಮಾಡಿ ಅದನ್ನು ಚಿತ್ರೀಕರಣ ಮಾಡಿ ನಿಮಗೆಲ್ರಿಗೂ ತಲುಪಿಸುವಂತೆ ಮಾಡಿದಂಥ ವ್ಯಕ್ತಿ ಶ್ರೀ ಅಶೋಕ್ ಅವರು. ಅವರಿಗೆ ಇದರಿಂದ ಏನಾದರೂ ಪ್ರಯೋಜನ ಆಗಿದ್ದರೆ, ಇದನ್ನು ನಿಮಗೆ ಕೇಳೋದಕ್ಕೆ ಅವಕಾಶ ಆಗಿದ್ದರೆ ನಿಮ್ಮೆಲ್ಲರ ಒಂದು ಕೃತಜ್ಞತೆಗಳು ಮತ್ತು ನನ್ನ ಕೃತಜ್ಞತೆಯು ಕೂಡ ಅಶೋಕನಿಗೆ ಸಲ್ಲಬೇಕು. ಯಾಕೆಂತಂದರೆ ಯಾವುದೇ ಒಂದು ಕೆಲಸ ಚಿಕ್ಕದೇ ಇರ್ಬೋದು, ಆದರೆ ಅದನ್ನು ನಿರಂತರವಾಗಿ ಮಾಡೋದಿದೆಯಲ್ಲ ಬಹಳ ಕಷ್ಟ. ಏನೋ ಅಡೆತಡೆಗಳು ಬರ್ತವೆ, ಇನ್ನೇನೋ ಆಗ್ತದೆ, ಆದರೆ ಯಾವುದು ಬಂದರೂ ಕೂಡ ಅದನ್ನ ಗಮನಿಸಿದೆ ಅವನಿಗೂ ತುಂಬಾ ಹೊರಗಿನ ಕಾರ್ಯಕ್ರಮಗಳು ಇದ್ರೂ ಕೂಡ ಅವನು ಶ್ರದ್ಧೆಯಿಂದ ವಿವೇಕಾನಂದರ ಮೇಲೆ ಶ್ರದ್ಧೆ, ರಾಮಕೃಷ್ಣರ ಮೇಲೆ ಶ್ರದ್ಧೆ, ಶಾರದಾ ಮಾತೆಯವರ ಅವನ ಮೇಲೆ ಮಾಡತಕ್ಕಂಥ ಕೃಪೆಯಿಂದಾಗಿ ಅವನು ಇದನ್ನೆಲ್ಲ ಪೂರ್ಣ 1 ವರ್ಷವನ್ನ ಪೂರೈಸುವುದಕ್ಕೆ ಸಾಧ್ಯ ಆಗಿದೆ. ಅವನಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಇನ್ನು ನಿನ್ನೆ ನಾವು ಮುಗಿಸಿದಂಥ ವಿವೇಕಾನಂದರ ವಿಶ್ವವಿಜೇತ ಭಾಷಣ ಅಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ವಿವೇಕಾನಂದರ ಜೀವನ ಬಹಳ ದೊಡ್ಡದು. ಅವರ ಜೀವನದ ಪ್ರತಿಯೊಂದು ಕ್ಷಣ, ಅವರ ಪ್ರತಿಯೊಂದು ಮಾತು ಕೂಡ ನಮ್ಮನ್ನ ಚಿಂತನೆಗೆ ಒಳಪಡಿಸ್ತವೆ. ಆ ಚಿಂತನೆಗಳಿಂದ ಬಂದಂತಹ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಇನ್ನೂ ಸಮಯ ಸಾಕಾಗುವುದಿಲ್ಲ. ಹಾಗಾಗಿ ಅವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಆ ಒಂದು ಭಾಷಣಕ್ಕೆ ಈ ಪ್ರವಚನ ಮಾಲಿಕೆಯನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೊತೆಗೆ ವಿವೇಕಾನಂದರು ಅಮೆರಿಕದ ಅಲ್ಲಿ ಭಾಷಣದ ನಂತರ ಮತ್ತೆ ಅದು 27ನೇ ತಾರೀಕಿನವರೆಗೂ ಕೂಡ ವಿಶ್ವಧರ್ಮ ಸಮ್ಮೇಳನ ಮುಂದುವರಿಯುತ್ತೆ. ಅಲ್ಲಿ ವಿವೇಕಾನಂದರು ನಮ್ಮಲ್ಲಿ ಏಕೆ ಒಮ್ಮತವಿಲ್ಲ ಮತ್ತು ಹಿಂದೂ ಧರ್ಮ ಅಂತಕ್ಕಂಥ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಕೆಲವು ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾರೆ. ಹಲವಾರು ಭಾವನೆಗಳನ್ನ ನಿರ್ಭಯವಾಗಿ ಹೇಳ್ಕೊಳ್ತಾರೆ. ಹೀಗೆ ವಿವೇಕಾನಂದರು ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆದರು. ಅಲ್ಲಿ ಯಾವುದೇ ಭಾಷಣ ನಡಿಬೇಕಾದರೆ ವಿವೇಕಾನಂದರ ಭಾಷಣವನ್ನ ಕೊನೆಗೆ ಇಡ್ತಾ ಇದ್ರು. ಯಾಕಂದ್ರೆ ವಿವೇಕಾನಂದರ ಭಾಷಣ ಕೊನೆಗಿದೆ ಅಂತಂತ ಹೇಳಿದ್ರೆ ಎಲ್ರು ಅದಕ್ಕೋಸ್ಕರ ಬೇರೆ ಎಲ್ಲ ಭಾಷಣಗಳನ್ನು ಕೂಡ ಕೇಳ್ತಾ ಕೂತ್ಕೋತಾ ಇದ್ರು ಅಂತ. ಇಲ್ಲ ಅಂತಂದ್ರೆ ಎಲ್ಲ ಜನ ಎದ್ದು ಹೋಗ್ತಾ ಇದ್ರು ಅಂತ. ಎಂತ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ವಿವೇಕಾನಂದರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಹಾಗೆ ಆಗಿ ಅಲ್ಲಿ ಮುಂದಿನ ತಮ್ಮ ವೇದಾಂತ ಧರ್ಮದ ಪ್ರಸಾರ ಕಾರ್ಯವನ್ನು ವಿವೇಕಾನಂದರು ಅಮೆರಿಕ ಮತ್ತು ಯುರೋಪ್, ಇಂಗ್ಲೆಂಡ್ಗಳಲ್ಲಿ ಸುಮಾರು 3 ವರ್ಷಗಳ ಕಾಲ, 4 ವರ್ಷ ಹೆಚ್ಚು ಕಡಿಮೆ ಅಲ್ಲಿಯವರೆಗೆ ಮಾಡ್ತಾರೆ. ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಅಂದ್ಕೊಂಡಂತೆ ಆಮೇಲೆ ಎಲ್ಲವೂ ಸುಖವಾಗಿತ್ತು ಅಂತ ನಾವು ಭಾವಿಸಬಾರದು. ಅವರು ಧರ್ಮ ಪ್ರಚಾರ ಮಾಡೋದಕ್ಕೆ ಹೋದಾಗ ಗೊತ್ತಿರುವಂತೆ ಅಲ್ಲಿನ ಕ್ರೈಸ್ತ ಮಿಷನರಿಗಳು ಅವರಿಗೆ ಎಲ್ಲ ಕಷ್ಟಗಳನ್ನ ಕೊಡ್ತಾರೆ. ಆ ಎಲ್ಲ ಕಷ್ಟಗಳನ್ನ ಮೀರಿ ನಿಂತು ಅಲ್ಲಿನ ಅತ್ಯಂತ ಸಾತ್ವಿಕ ಸುಸಂಸ್ಕೃತ ಜನರ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಅವರಲ್ಲಿ ತುಂಬ ಜನ ವಿವೇಕಾನಂದರ ಅನುಯಾಯಿಗಳಾಗ್ತಾರೆ. ವಿವೇಕಾನಂದರ ಮಾತಿನಂತೆ ತಮ್ಮ ಇಡೀ ಜೀವನವನ್ನ ಭಾರತಾಂಬೆ ಸೇವೆಗೆ ಅವರೆಲ್ಲ ಮುಡುಪಾಗಿಡ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಇಬ್ಬರು
ವ್ಯಕ್ತಿಗಳನ್ನು ನಾವು ನೆನೆಸ್ಕೊಳ್ಳಲೇಬೇಕು. ಒಬ್ಬರು ಸೋದರಿ ನಿವೇದಿತಾ ಈ ಎಲ್ಲ ನಂತರ ಬಂದಂಥವ್ರು, ಅವ್ರ ಬಗ್ಗೆ ನಾವು ಹೇಳಿದ್ದೇವೆ. ಈ ಅಮೆರಿಕದ ಸಂದರ್ಭದಲ್ಲಿ ಅಮೆರಿಕದ ಅವತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಜಾನ್ ಡಿ ರಾಕ್ ಫೆಲ್ಲರ್ ಅಂತಕ್ಕಂಥ ವ್ಯಕ್ತಿ ವಿವೇಕಾನಂದರ ಸಂಪರ್ಕಕ್ಕೆ ಬರುವಂಥದ್ದು ಒಂದು ರೋಚಕ ಸಂದರ್ಭ. ಅದನ್ನ ನಾವು ಅಧ್ಯಯನ ಮಾಡಿ ನೋಡಬೇಕು. ಆ ಅವನು ಒಂದು ರೀತಿ ಅಜ್ಞೇಯತಾವಾದಿ, ಅಂದ್ರೆ ದೇವರ ಅಸ್ತಿತ್ವವನ್ನ ಅವನು ಅಷ್ಟೊಂದಾಗಿ ಒಪ್ಕೊಳ್ತಾ ಇರಲಿಲ್ಲ. ಅಂತ ವ್ಯಕ್ತಿ ಒಂದ್ಸಾರಿ ವಿವೇಕಾನಂದರ ಅವನ ಸ್ನೇಹಿತನ ಮನೇಲಿ ವಿವೇಕಾನಂದರು ಉಳ್ಕೊಂಡಿರ್ತಾರೆ. ಸ್ನೇಹಿತ ಮತ್ತೆ ಮತ್ತೆ ಹೇಳ್ತಿರ್ತಾನೆ ಅವನಿಗೆ, ವಿವೇಕಾನಂದ ಇಂತ ಇದ್ದಾರೆ, ಇಂತಹ ಅದ್ಭುತವಂತ ವ್ಯಕ್ತಿಯನ್ನ ನೋಡ್ಬೇಕು ಅಂತ ಹೇಳಿ. ಆದರೆ ಅವನು ಯಾವತ್ತೂ ಒಪ್ಕೊಂಡಿರಲಿಲ್ಲ. ಒಂದಿನ ಇದ್ದಕ್ಕಿದ್ದ ಹಾಗೆ ತಾನೇ ಆ ಸ್ನೇಹಿತನ ಮನೆಗೆ ಹೋಗ್ತಾನೆ. ಒಂದು ವಿವೇಕಾನಂದರ ಉಳ್ಕೊಂಡಿರ್ತಕ್ಕಂಥ ರೂಮ್ ಒಳಗೆ ಬರೋಕ್ಕಿಂತ ಮೊದಲು ಅವ್ರ ಪರ್ಮಿಷನ್ ಕೇಳೋದಿಲ್ಲ. ಹಾಗೆ ಬಂದು ಅವರ ಎದುರಿಗೆ ನಿಂತ್ಕೊಳ್ತಾನೆ. ವಿವೇಕಾನಂದರು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮುಂದೆ ಟೇಬಲ್ ಇರ್ತದೆ, ಅದ್ರ ಮೇಲೆ ಪುಸ್ತಕ ಓದ್ತಾ ಇರ್ತಾರೆ. ಅವನನ್ನು ಕಣ್ಣೆತ್ತಿಯೂ ಕೂಡ ವಿವೇಕಾನಂದರು ನೋಡುವುದಿಲ್ಲ. ಹಾಗೆ ಕೆಳಗಡೆ ನೋಡ್ತಾನೆ. ಅವನ ಜೀವನದ ಅತ್ಯಂತ ರಹಸ್ಯವಾದಂತಹ ವಿಷಯಗಳೆಲ್ಲ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವನೇ ತನ್ನ ಪರಿಚಯ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ. ಆದರೆ ವಿವೇಕಾನಂದರು ಅದನ್ನೆಲ್ಲ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ನಾನು ಎಂತೆಂಥ ರಹಸ್ಯ ಅಂತ ತಿಳ್ಕೊಂಡಿದ್ದೆ, ಈ ವಿಷಯಗಳೆಲ್ಲ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ. ಹಾಗೆ ಅದ್ಭುತವಾಗಿ ಅವನ ಮೇಲೆ ಪರಿಣಾಮ ಬೀರುತ್ತೆ. ಅವನು ಇವರೊಬ್ಬ ಯೋಗಿ ಅನ್ನೋದನ್ನ ಒಪ್ಕೊಳ್ತಾನೆ. ಆಮೇಲೆ ವಿವೇಕಾನಂದರು ಮುಂದುವರಿಸಿ ತಮ್ಮ ಮಾತನ್ನು ಹೇಳ್ತಾರೆ. ನಿನ್ನಲ್ಲಿರ್ತಕ್ಕಂಥ ಈ ಸಂಪತ್ತು ಇದೆಯಲ್ಲ, ಇದು ಸಮಾಜಕ್ಕೆ ಸೇರಿತು. ಯು ಆರ್ ದಿ ಟ್ರಸ್ಟಿ ಆಫ್ ಗಾಡ್ ಪ್ರಾಪರ್ಟಿ ಅಂತ ವಿವೇಕಾನಂದ ಹೇಳಿದಾಗ ಅವನು ಸ್ವಲ್ಪ ಅಹಂಕಾರ ಜೋರು ಇರ್ತದೆ. ಆದರೆ ಅವನು ತಕ್ಷಣ ಮತ್ತೆ ಹಾಗೆ ಬಂದವನು ಹಾಗೆ ವಾಪಸ್ ಹೋಗ್ತಾನೆ. ಮತ್ತೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಬರ್ತಾನೆ. ಒಂದು ವಾರಗಳ ನಂತರ ಮತ್ತೆ ಬಂದಾಗ ವಿವೇಕಾನಂದರ ಮುಂದೆ ಒಂದು ದೊಡ್ಡ ಚೆಕ್ ಇಡ್ತಾನೆ. ಆ ಚೆಕ್ ಏನಿರ್ತದೆ ಅಂತಂದ್ರೆ, ಒಂದು ಸೇವಾ ಸಂಸ್ಥೆಗೆ ದೊಡ್ಡ ಮೊತ್ತದ ಒಂದು ಹಣವನ್ನು ಅವನು ದಾನವಾಗಿ ಕೊಟ್ಟಿರ್ತಾನೆ. ಅದು ವಿವೇಕಾನಂದರಿಗೆ ಖುಷಿ ಆಗತ್ತೆ ಅಂತ ಅವನು ತಿಳ್ಕೊಂಡು ಬಂದು ವಿವೇಕಾನಂದ ಮುಂದೆ ಅದನ್ನು ಚೆಕ್ ಅನ್ನು ಇಡ್ತಾನೆ. ಇಟ್ಟು ಹೇಳ್ತಾನೆ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆವಾಗ ವಿವೇಕಾನಂದ ಹೇಳ್ತಾರೆ, ಥ್ಯಾಂಕ್ಸ್ ಹೇಳಬೇಕಾದವನು ನಾನಲ್ಲ, ನೀನು ಅಂತ. ಯಾಕೆಂದ್ರೆ ಜಗತ್ತಿನಲ್ಲಿ ನಿನ್ನಲ್ಲಿದೆ, ಆದರೆ ತೆಗೆದುಕೊಳ್ಳೋರು ಇದ್ದಾರಲ್ಲ, ತೆಗೆದುಕೊಳ್ಳೋರು ಇರಲಿಲ್ಲ ಅಂದ್ರೆ ನೀನು ಕೊಡೋದು ಯಾರಿಗೆ? ನಿನಗೆ ಕೊಡಬೇಕು ಅಂತ ಹೀಗೆ ಹೇಳಿದವನು ನಾನು, ಆದ್ದರಿಂದ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಎರಡನೇದ್ದು, ಅಲ್ಲಿನ ಯಾರು ತೆಗೆದುಕೊಂಡಿದ್ದಾರೆ ನಿನ್ನಿಂದ ಈ ಹಣವನ್ನ, ಅವರಿಗೆ ನೀನು ಥ್ಯಾಂಕ್ಸ್ ಹೇಳಬೇಕು ಅಂತ. ಸೇವೆಯನ್ನು ಸೇವೆ ಪಡೆದವನು ಸೇವೆ ಮಾಡಿದವನಿಗೆ ಥ್ಯಾಂಕ್ಸ್ ಹೇಳುವುದಲ್ಲ, ಬದಲಾಗಿ ಸೇವೆ ಮಾಡಿದವನೇ ಸೇವೆಯನ್ನು ಪಡೆದವನಿಗೆ ಕೃತಜ್ಞತೆಯನ್ನು ಹೇಳಬೇಕು ಅನ್ನುವಂತಹ ಒಂದು ವಿಶೇಷ ಕಲ್ಪನೆಯನ್ನು ವಿವೇಕಾನಂದರು ಆ ರಾಕ್ ಫೆಲ್ಲರ್ ಮೂಲಕ ಕೊಟ್ಟರು. ಆ ರಾಕ್ ಫೆಲ್ಲರ್ ಸಂಪರ್ಕಕ್ಕೆ ಬಂದ. ಆಮೇಲೆ ನಿಕೋಲಾ ಟೆಸ್ಲಾ ಅಂತಕ್ಕಂಥ ದೊಡ್ಡ ವಿಜ್ಞಾನಿ ಬಂದ. ಮೇಡಮ್ ಎಮ್ಮ ಕಾಲ್ವೆ ಅಂತಕ್ಕಂಥ ಜಗತ್ ಪ್ರಸಿದ್ಧ ಅಪೇರಾ ಗಾಯಕಿ ಮತ್ತು ನೃತ್ಯಗಾರ್ತಿ, ಅವಳು ಸಂಪರ್ಕಕ್ಕೆ ಬಂದು. ಇನ್ನು ಹಲವಾರು ಜನ ವಿಶ್ವವಿಖ್ಯಾತರು ಆವಾಗಿನ ಕಾಲದಲ್ಲಿ. ಇಂಗರ್ಸಾಲ ಅಂತಕ್ಕಂಥ ದೊಡ್ಡ ವ್ಯಕ್ತಿ, ಹೀಗೆ ತುಂಬ ಜನ ಅವರ ಸಂಪರ್ಕಕ್ಕೆ ಬಂದರು. ಅವರೆಲ್ಲರ ಜೀವನದಲ್ಲಿ ವಿವೇಕಾನಂದರ ಚಿಂತನ ಧಾರೆಗಳ ಪ್ರಭಾವ ಆಯಿತು. ಹೀಗೆ ಒಂದು ಅದ್ಭುತವಾದಂಥ ಪರಿಣಾಮ ಜಗತ್ತಿನ ಮೇಲೆ, ಅಂದರೆ ಚಿಕಾಗೋ, ನಾವು ಇದನ್ನು ಅಧ್ಯಯನ ಮಾಡಬೇಕಾದ್ರೆ ಚಿಕಾಗೋ ಭಾಷಣ ಆದ ನಂತರ ಆದಂಥ ಬದಲಾವಣೆಗಳು, ಜಗತ್ತಿನಲ್ಲಿ ಆದಂಥ ಬದಲಾವಣೆಗಳು, ವ್ಯಕ್ತಿಗತ ಆದಂಥ ಬದಲಾವಣೆಗಳು, ಜೊತೆಗೆ ಭಾರತದ ಮೇಲೆ ಆದಂಥ ಬದಲಾವಣೆ, ಇವೆಲ್ಲವನ್ನು ನಾವು ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಮಾಡಿದಾಗ ಅದರ ಪರಿಣಾಮ ನಮಗೆ ಅರ್ಥ ಆಗುತ್ತೆ. ವಿವೇಕಾನಂದರು ಏನು ಮಾಡಿದ್ರು ಅಂತ ಗೊತ್ತಾಗತ್ತೆ. ಆ ವಿವೇಕಾನಂದರು ಅಲ್ಲೆಲ್ಲ ಪ್ರಚಾರವನ್ನು ಮಾಡಿ ಆಮೇಲೆ 1897 ಜನವರಿ 26 ಕೊಲಂಬೋದ ಮೂಲಕ ವಿವೇಕಾನಂದರು ಅಮೆರಿಕಕ್ಕೆ ಬಂದರು, ಭಾರತಕ್ಕೆ ಬಂದರು. ಭಾರತದಲ್ಲಿ ಕೊಲಂಬೋದಿಂದ ಆಲ್ಮೋರದವರೆಗೆ ಅವರು ತಮ್ಮ ಪ್ರಖರವಾದಂಥ ಭಾಷಣಗಳನ್ನು ಕೊಟ್ಟರು. ಆ ಭಾಷಣ ಕೇವಲ ಭಾಷಣ ಆಗಿರಲಿಲ್ಲ, ಈ ರಾಷ್ಟ್ರದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಬೇಕಾದಂಥ ಒಂದು ಹುಮ್ಮಸ್ಸನ್ನ, ಉತ್ಸಾಹವನ್ನು, ರಾಷ್ಟ್ರ ನಿರ್ಮಾಣ ಏನು ಅಂತ ಅನ್ನೋದನ್ನು
ತ್ಯಾಗ ಮತ್ತು ಸೇವೆಗಳ ಆದರ್ಶಗಳ ಅಡಿಯಲ್ಲಿ ಜನರಿಗೆ ಕೊಟ್ಟರು. ವಿದ್ಯಾವಂತರಿಗೆಲ್ಲ ಹೇಳಿದರು, ಇದ್ದವರಿಗೆ ಹೇಳಿದರು, ನೀವೆಲ್ಲ ದೀನರನ್ನ ದುಃಖಿಗಳನ್ನ ಅವರನ್ನೇ ದೇವರಂತ ಪೂಜೆ ಮಾಡಿ ಅಂತ ಹೇಳಿದರು. ಮತ್ತೆ ಹೇಳಿದರು, ಇನ್ನು 50 ವರ್ಷಗಳವರೆಗೆ ನಮಗೆ ಯಾವ ದೇವರು ಬೇಕಾಗಿಲ್ಲ, ಎಲ್ಲ ದೇವರುಗಳು ತಮ್ಮ ಸಮುದ್ರಕ್ಕೆ ಸೇರಿ ನಮ್ಮ ಏಕೈಕ ದೇವರೇ ಆದಂದ್ರೆ ಭಾರತ ಮಾತೆ, ಅವಳನ್ನು ಪೂಜಿಸಬೇಕು ಅಂತ ಕರೆ ಕೊಟ್ಟರು. ಆ ಕರೆಗೆ ಹೋಗೊಟ್ಟು ಲಕ್ಷಾಂತರ ಜನ ಬದಲಾವಣೆ ಹೊಂದಿದರು. ತತ್ಪರಿಣಾಮವಾಗಿ ಅವರು ಹೇಳಿದಂತೆ 1897ರಲ್ಲಿ ಅವ್ರು ಹೇಳಿದ್ರು 50 ವರ್ಷಗಳವರೆಗೆ ಈ ಭಾರತ ಮಾತೆ ನಿಮಗೆ ದೇವರಾಗಬೇಕು, ಉಳಿದೆಲ್ಲ ದೇವರುಗಳನ್ನ ನೂಕಾಚೆ ದೂರ ಭಾರತಾಂಬೆಯ ಪೂಜಿಸುವನ ಭಾರ ಅಂತ ಕುವೆಂಪು ಅವರು ಅದನ್ನು ಕನ್ನಡದಲ್ಲಿ ಕವನ ರೂಪದಲ್ಲಿ ಬರೆದಿದ್ದಾರೆ. ಅದೇ ವಿವೇಕಾನಂದರ ಸಂದೇಶವನ್ನು ಅವರು ಹಾಗೆ ಹೇಳಿದ್ದಾರೆ. ಹಾಗೆ ಆ ಒಂದು ಕ್ರಾಂತಿಯ ಕಿಡಿ ಹೊತ್ಕೊಂಡಿತು. ತತ್ಪರಿಣಾಮವಾಗಿ ಇಡೀ ಭಾರತದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಆ ಬದಲಾವಣೆ ಏನು ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾಗ್ತದೆ. ಅಂತೂ ಈ ಒಂದು ಪ್ರವಚನ ಮಾಲಿಕೆ ಇಷ್ಟು ದಿನ ನಿರ್ವಿಘ್ನವಾಗಿ ಮತ್ತು ಮಂಗಳಕರವಾಗಿ ನಡೆಯುವುದಕ್ಕೆ ಕೃಪೆಯನ್ನು ಮಾಡಿದಂತಹ ಭಗವಾನ್ ಶ್ರೀರಾಮಕೃಷ್ಣರಿಗೆ, ಶ್ರೀಮಾತೆ ಶಾರದಾದೇವಿಯವರಿಗೆ ಹಾಗೂ ಸ್ವಾಮಿ ವಿವೇಕಾನಂದರಿಗೆ ಮತ್ತು ಎಲ್ಲ ವಿವೇಕಾನಂದರ ಸೋದರ ಸನ್ಯಾಸಿಗಳಾದಂಥ ಬ್ರಹ್ಮಾನಂದರಾದಿಯಾಗಿ ಎಲ್ಲ ಸೋದರ ಸನ್ಯಾಸಿಗಳಿಗೆ, ಹಾಗೆ ನನ್ನ ಗುರುಗಳಾದ ಪೂಜ್ಯ ಪುರುಷೋತ್ತಮಾಂಜಿಯವರಿಗೆ, ಮಂತ್ರದೀಕ್ಷಾ ಗುರುಗಳಾದ ರಂಗನಾಥಾಂಜಿಯವರಿಗೆ ಎಲ್ಲರನ್ನ ಸ್ಮರಣೆ ಮಾಡ್ಕೊಳ್ತಾ ಅವರೆಲ್ಲರ ಪಾದಗಳಿಗೆ ಇದನ್ನ ಅರ್ಪಿಸ್ತಾ ಇದ್ದೇವೆ.